ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಶಿವ ಮತ್ತು ಪಾರ್ವತಿಯ ಮಗನಾದ ಕಾರ್ತಿಕೇಯನನ್ನು ಸ್ಕಂದ ಎಂದು ಕರೆಯುತ್ತಾರೆ. ದಕ್ಷಿಣ ಭಾರತದಲ್ಲಿ ಸುಬ್ರಹ್ಮಣ್ಯ ಮತ್ತು ಮುರುಗನ್ ಎಂದು ಕರೆಯಲಾಗುತ್ತದೆ. ದಕ್ಷಿಣ ಭಾರತದಲ್ಲೇ ಕಾರ್ತಿಕೇಯನನ್ನು ಬಹುವಾಗಿ ಆರಾಧಿಸುತ್ತಾರೆ. ಕಾರ್ತಿಕೇಯನ ವಾಹನ ನವಿಲು. ದಂತಕಥೆಯ ಪ್ರಕಾರ ಈ ವಾಹನವನ್ನು ಕಾರ್ತಿಕೇಯನಿಗೆ ಭಗವಾನ್ ವಿಷ್ಣು ಅವನ ಸಾಧಕ ಸಾಮರ್ಥ್ಯವನ್ನು ನೋಡಿದ ನಂತರ ಅರ್ಪಿಸಿದನೆಂದು ಉಲ್ಲೇಖಿಸಿದೆ. ಇನ್ನು ಮಯೂರನ ಮನಸ್ಸು ಚಂಚಲ ಮನಸ್ಸನ್ನು ನಿಯಂತ್ರಿಸುವುದು ತುಂಬ ಕಷ್ಟ. ಆದರೆ ಕಾರ್ತಿಕೇಯನು ಈ ನವಿಲಿನ ಮನಸ್ಸನ್ನು ನಿಯಂತ್ರಿಸಿದನೆಂಬ ವರ್ಣನೆ ಇದೆ. ಮತ್ತೊಂದು ಕಥೆಯಲ್ಲಿ ಕಾರ್ತಿಕೇಯನನ್ನು ಅಹಂಕಾರದ ನಾಶಕ ಎಂದು ಕರೆಯಲಾಗಿದೆ. ಇವತ್ತಿನ ಸಂಚಿಕೆಯಲ್ಲಿ ಶೂರಪದ್ಮನನ್ನ ಕಾರ್ತಿಕೇಯ ಸಂಹರಿಸಿದ್ದು ಹೇಗೆ? ಶೂರಪದ್ಮನೆಂದರೆ ಯಾರು? ಆ ರಾಕ್ಷಸನಿಗೆ ಅಷ್ಟೊಂದು ಸಾಮರ್ಥ್ಯವಿತ್ತ? ಸುಬ್ರಹ್ಮಣ್ಯನ ಜನನಕ್ಕೂ ಶೂರಪದ್ಮನ ಸಂಹಾರಕ್ಕೂ ಏನು ಸಂಬಂಧ? ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ತಾರಕಾಸುರ ಎನ್ನುವ ರಾಕ್ಷಸನು ದೇವತೆಗಳಿಗೆ ಕಂಟಕಪ್ರಾಯನಾಗಿದ್ದನು. ಆತ ತುಂಬ ಸಲ ದೇವತೆಗಳ ಮೇಲೆ ದಾಳಿ ಮಾಡಿ ಅವರ ಸೋಲಿಗೂ ಕಾರಣನಾಗಿದ್ದ. ಆತನಿಗೆ ಇದ್ದ ಒಂದು ವರದ ಸಹಾಯದಿಂದ ಆತ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣನಾಗಿದ್ದ. ಆ ವರವೇನೆಂದರೆ, ಆಜನ್ಮ ಬ್ರಹ್ಮಚಾರಿಯಾದ ಶಿವನ ಮಗನಿಂದಲೇ ತನ್ನ ಸಾವು ಬರಬೇಕು ಎಂಬುದು. ಆದರೆ ಆತನ ಉಪಟಳ ಸಹಿಸಲಾರದ ದೇವತೆಗಳು ಮನ್ಮಥನ ಸಹಾಯವನ್ನ ಪಡೆದು ಪಾರ್ವತಿಯ ಮನವೊಲಿಸಿದರು. ಪಾರ್ವತಿಯು ಶಿವನ ತಪೋಭಂಗ ಉಂಟು ಮಾಡಲು ತೆರಳಿದಳು. ಮನ್ಮಥನು ತನ್ನ ಹೂಬಾಣಗಳನ್ನು ಶಿವನ ಮೇಲೆ ಪ್ರಯೋಗಿಸಿದನು. ಶಿವನಿಗೆ ತನ್ನ ಧ್ಯಾನದಿಂದ ಎಚ್ಚರವಾಗಿ ಆತನು ಕೋಪದಿಂದ ಮನ್ಮಥನನ್ನ ನೋಡಲು ಶಿವನ ತಪಶಕ್ತಿಯಿಂದ ಮನ್ಮಥನು ಸುಟ್ಟು ಬೂದಿಯಾಗುತ್ತಾನೆ. ಆದರೆ ಪಾರ್ವತಿಯು ಶಿವನ ಮನಗೆಲ್ಲುವಲ್ಲಿ ಯಶಸ್ವಿಯಾಗ್ತಾಳೆ. ಅವರಿಂದಾಗಿ ಕಾರ್ತಿಕೇಯನ ಜನನವಾಗುತ್ತದೆ. ಕಾರ್ತಿಕೇಯನು ತಾರಕಾಸುರನ ಜೊತೆ ಯುದ್ಧ ಮಾಡಿ ಅವನ ಸಂಹಾರ ಮಾಡುತ್ತಾನೆ. ಹೀಗೆ ಶಿವನ ಮಗನಾದ ಕಾರ್ತಿಕೇಯನಿಂದ ತಾರಕಾಸುರನ ಸಂಹಾರವಾಗುತ್ತದೆ. ತಾರಕಾಸುರನ ವಧೆಯಿಂದ ದೇವತೆಗಳಿಗೆ ತೊಂದರೆ ತಪ್ಪಿದ್ದರೂ ಹೆಚ್ಚು ಕಾಲ ಸುಖ ಶಾಂತಿಯಿಂದ ಇರಲು ಸಾಧ್ಯವಾಗಲಿಲ್ಲ. ಯಾಕಂದರೆ ತಾರಕನಂತೆಯೇ ಬಲಾಢ್ಯನಾದ ಶೂರಪದ್ಮನೆಂಬ ರಾಕ್ಷಸ ಇದ್ದ. ವೀರಮಹೇಂದ್ರ ಎಂಬ ಸ್ಥಳದಲ್ಲಿ ಅವನು ವಾಸವಾಗಿದ್ದ. ವಿಶ್ವಕರ್ಮನ ಮಗಳಾದ ಪದ್ಮಕೋಮಲೆ ಅವನ ಹೆಂಡತಿ. ಅವಳಲ್ಲಿ ಭಾನುಕೋಪ, ಅಗ್ನಿಮುಖ, ಹಿರಣ್ಯಕ, ವಜ್ರಬಾಹು ಮುಂತಾದ ಶೂರರು ದುಷ್ಟರೂ ಆದ ಮಕ್ಕಳಿದ್ದರು. ಆ ಮಕ್ಕಳಿಗೆ ದೇವದಾನವ, ಗಂಧರ್ವ, ಸಿದ್ಧ, ವಿದ್ಯಾಧರ, ಮಾನವ, ನಾಗಕನ್ಯರನ್ನ ತಂದು ಮದುವೆ ಮಾಡಿಸಿ ರಾಕ್ಷಸ ಸಂತತಿಯನ್ನ ಬಹಳವಾಗಿ ಬೆಳೆಸಿದನು. ಅವರೆಲ್ಲರೂ ಸಜ್ಜನರಿಗೆ ಹಿಂಸೆ ಕೊಡುತ್ತಾ ಅನ್ಯಾಯ, ಅತ್ಯಾಚಾರ ಮಾಡುತ್ತಾ ಅಧರ್ಮವನ್ನ ಬೆಳೆಸುತ್ತಿದ್ದರು. ತಾರಕಾಸುರನು ಹೋದ. ಜನರಿಗೆ ಹಿಂಸೆ ತಪ್ಪಿತು ಎಂದು ಸಂತೋಷ ಪಡುವಾಗಲೇ ಶೂರಪದ್ಮ ಮತ್ತು ಅವನ ಸಂತತಿಯಿಂದ ಹಿಂಸೆ ಪ್ರಾರಂಭವಾಯಿತು. ಇವರನ್ನ ತಡೆಗಟ್ಟುವವರು ಯಾರು? ತಾರಕಾಸುರನನ್ನು ತಡೆದ ಕಾರ್ತಿಕೇಯನೇ ಇವರ ಪೀಡಿಯನ್ನ ತಡೆಯಬೇಕೆಂದು ನಾರದ ಮಹರ್ಷಿ ಯೋಚಿಸಿದ. ಒಮ್ಮೆ ನಾರದನು ವೀಣಾನಾದದೊಡನೆ ಪರಮಾತ್ಮನ ಗುಣಗಾನ ಮಾಡುತ್ತಾ ವೀರಮಹೇಂದ್ರ ನಗರಕ್ಕೆ ಬಂದ. ಇಂದ್ರನ ಮಡದಿಯಾದ ಶಚೀದೇವಿ ಎಂದರೆ ಸ್ತ್ರೀರತ್ನ. ಅವಳನ್ನು ನೀನು ತಂದು ಇಟ್ಟುಕೊಂಡರೆ ಇಂದ್ರನು ನಿನ್ನ ಸಹೋದರನಾದ ತಾರಕನನ್ನು ಕಾರ್ತಿಕೇಯನಿಂದ ಕೊಲ್ಲಿಸಿದ ಸೇಡನ್ನು ತೀರಿಸಿದಂತೆ ಆಗುವುದು ಎಂದು ನಾರದನು ಶೂರಪದ್ಮನಿಗೆ ಹೇಳಿಕೊಟ್ಟ. ಕೆಟ್ಟ ರಾಕ್ಷಸರಿಗೆ ಒಳ್ಳೆಯ ನೀತಿ ಉಪದೇಶಿಸಿದರೆ ಫಲವಿಲ್ಲ. ಅಂತಹ ಕೆಟ್ಟವರನ್ನು ಮತ್ತೂ ಕೆರಳಿಸಿ ಅವರು ತಮ್ಮ ಅನ್ಯಾಯಗಳ ಫಲದಿಂದಲೇ ಅಳಿದು ಹೋಗುವಂತೆ ಮಾಡುವುದು ನಾರದನು ಕೈಗೊಂಡ ನೀತಿ. ರಾಕ್ಷಸ ಗುಣದ ಶೂರಪದ್ಮನಿಗೆ ಮುನಿಯ ಉಪದೇಶ ಅನುಗ್ರಹವೆಂದೇ ತೋರಿತು. ಅವನು ಶಚೀದೇವಿಯನ್ನು ತರಲು ಉದ್ಯುಕ್ತನಾದನು. ಶೂರಪದ್ಮನು ರಾಕ್ಷಸ ಸೈನ್ಯದೊಂದಿಗೆ ಇಂದ್ರಲೋಕಕ್ಕೆ ದಾಳಿ ಇಡಲು ನಿರ್ಣಯಿಸಿದನು. ಆಗ ಅವನ ಮಗ ಭಾನುಕೋಪನು ಬಂದ. ತಂದೆಯೇ, ನನಗೆ ಅಪ್ಪಣೆ ಕೊಡು. ನಾನು ಸೈನ್ಯದೊಂದಿಗೆ ದೇವಲೋಕಕ್ಕೆ ಹೋಗುವೆನು. ಎದುರಿಸಿದ ದೇವತೆಗಳನ್ನು ಬಗ್ಗು ಬಡೆದು ಶಚೀದೇವಿಯನ್ನು ತರುವೆನು ಎಂದು ಶೌರ್ಯದಿಂದ ನುಡಿದನು. ಶೂರಪದ್ಮನು ಅನುಮತಿ ಕೊಟ್ಟನು. ರಾಕ್ಷಸರ ಸೈನ್ಯ ದೇವಲೋಕಕ್ಕೆ ನುಗ್ಗಿತು.
ನಾರದ ಮುನಿ ಮುಂಚಿತವಾಗಿಯೇ ಇಂದ್ರನ ಬಳಿಗೆ ಬಂದು ಶೂರಪದ್ಮನು ಶಚಿಯನ್ನ ಬಯಸಿ ದೇವಲೋಕಕ್ಕೆ ದಾಳಿಯಿಡುವ ಸಂಗತಿಯನ್ನ ತಿಳಿಸಿದ. ದೇವೇಂದ್ರನಿಗೆ ಭಯವಾಯಿತು. ಹಿಂದೆ ಅವನು ತಾರಕಾಸುರನ ಶೌರ್ಯವನ್ನ ಕಂಡಿದ್ದನು. ಶೂರಪದ್ಮನು ಅವನಿಗಿಂತಲೂ ಬಲಾಢ್ಯನೆಂದು ಕೇಳಿದ್ದನು. ಏನು ಮಾಡಲಿ ಎಂದು ಗುರುವಾದ ಬೃಹಸ್ಪತಿಯೊಡನೆ ಯೋಚಿಸಿದನು. ಇಂದ್ರನು ಶಚೀದೇವಿಯನ್ನು ಕರೆದುಕೊಂಡು ಯಾರೂ ತಿಳಿಯದ ಹಾಗೆ ಭೂಲೋಕಕ್ಕೆ ಬಂದನು. ಚಿದಂಬರದ ಸಮೀಪ ಶ್ರೀಕಾಂತ ಎಂಬ ಕಾಡಿನಲ್ಲಿ ಶಿವನನ್ನ ಭಜಿಸುತ್ತಿದ್ದ. ಇತ್ತ ದೇವತೆಗಳು ತಮ್ಮ ದೊರೆಯಾದ ಇಂದ್ರನೂ ಇಲ್ಲದೆ ಎಲ್ಲಿ ಹೋಗಿರುವವರೆಂಬುದು ತಿಳಿಯದೆ ಕಂಗೆಟ್ಟರು. ಬೃಹಸ್ಪತಿ ಅವರನ್ನ ಸಮಾಧಾನಪಡಿಸಿ ಇಂದ್ರನ ಮಗನಾದ ಜಯಂತನಿಗೆ ದೇವತೆಗಳ ಒಡೆತನವನ್ನ ಕೊಟ್ಟನು. ಶೂರಪದ್ಮನನ್ನ ಎದುರಿಸಲು ದೇವತೆಗಳು ಸಿದ್ಧವಾಗುವಂತೆ ಸೂಚಿಸಿದನು. ರಾಕ್ಷಸ ಸೈನ್ಯ ದೇವಲೋಕಕ್ಕೆ ಮುತ್ತಿಗೆ ಹಾಕಿತು. ರಕ್ಕಸರು ಮನೆ ಮನೆಗಳಿಗೆ ನುಗ್ಗಿದ್ದರು. ಹೆಂಗಸರನ್ನು ಹಿಡಿದೆಳೆದರು. ಅವರ ಆಭರಣಗಳನ್ನ ಕಿತ್ತರು. ಮಕ್ಕಳನ್ನ ನಿಷ್ಕರುಣೆಯಿಂದ ತುಂಡಿರಿಸಿ ಹಾಕಿದರು. ನಿಮ್ಮ ಇಂದ್ರನನ್ನ ತೋರಿಸು ಎನ್ನುತ್ತಾ ಸಿಕ್ಕಿದವರಿಗೆಲ್ಲ ಹೊಡೆದರು. ಶಚಿ ಎಲ್ಲಿರುವಳು ಎನ್ನುತ್ತಾ ಬಲತ್ಕರಿಸಿದರು. ದೇವಲೋಕದ ಸುಂದರ ಉದ್ಯಾನಗಳನ್ನ ಹಾಳುಗೆಡವಿದರು. ಮನೆಗಳಿಗೆ ಬೆಂಕಿ ಹಚ್ಚಿದರು. ದೇವತೆಗಳ ಸೈನ್ಯ ರಾಕ್ಷಸರನ್ನ ಎದುರಿಸಿತ್ತು. ಭಾನುಕ, ರೇಣುಕ ಮುಂತಾದ ಸೇನಾಪತಿಗಳು ಅವರೊಡನೆ ಕಾದಾಡಿ ಸೋತು ಹೋದರು. ಜಯಂತನು ಬಂದು ಶೌರ್ಯದಿಂದ ಯುದ್ಧ ಮಾಡಿದನಾದರೂ ಭಾನುಕೂಪನು ಅವನನ್ನ ಸೋಲಿಸಿ ಸೆರೆಹಿಡಿದ. ದೇವೇಂದ್ರ, ಶಚಿ ಇಬ್ಬರನ್ನು ಸ್ವರ್ಗಲೋಕದಲ್ಲೆಲ್ಲ ಹುಡುಕಿದರೂ ಅವರು ಸಿಕ್ಕಲಿಲ್ಲ. ಭಾನುಕೋಪನು ದೇವಲೋಕದಿಂದ ಬಹಳ ಹೆಚ್ಚಿನ ಸಂಪತ್ತನ್ನು ಕೊಳ್ಳೆ ಹೊಡೆದ. ಅದನ್ನು ಸೆರೆಯಾಳುಗಳಾದ ದೇವತೆಗಳಿಂದ ಹೊರಿಸಿಕೊಂಡು ವೀರಮಹೇಂದ್ರ ನಗರಕ್ಕೆ ಹಿಂದಿರಳಿದ. ರಾಕ್ಷಸರು ದೇವಲೋಕದಲ್ಲಿ ಮಾಡಿದ ಹಾವಳಿಯನ್ನ ಬೃಹಸ್ಪತಿ ಮತ್ತು ದೇವತೆಗಳು ಶ್ರೀಕಾಶದ ವನಕ್ಕೆ ಬಂದು ಇಂದ್ರನಿಗೆ ತಿಳಿಸಿದರು. ಇಂದ್ರ, ಶಚಿ ಇಬ್ಬರೂ ಬಹಳ ದುಃಖಪಟ್ಟರು. ಇಂದ್ರನು ಶಚಿಯನ್ನ ಆ ವನದ ರಕ್ಷಕನಾದ ಶಾಸ್ತ್ರನೆಂಬ ದೇವತೆಯ ರಕ್ಷಣೆಯಲ್ಲಿ ಬಿಟ್ಟು ಬೃಹಸ್ಪತಿಯೊಂದಿಗೆ ದೇವತೆಗಳನ್ನ ಕೂಡಿಕೊಂಡು ಬ್ರಹ್ಮನ ಬಳಿಗೆ ಹೋದ. ಎಲ್ಲರೂ ಶಿವನ ಮೊರೆ ಹೊಕ್ಕರು. ನೀವೆಲ್ಲ ಈಗ ರಜತಾತ್ರಿಯ ಬಳಿ ಇರುವ ಕಾಕಚಲದಲ್ಲಿ ಸುರಕ್ಷಿತವಾಗಿ ಇದ್ದುಕೊಳ್ಳಿ. ಶೂರಪದ್ಮ ಮುಂತಾದ ದುಷ್ಟರನ್ನ ಕಾರ್ತಿಕೇಯನ ಮೂಲಕ ಕೊಲ್ಲಿಸಿ ನಿಮ್ಮ ಕಷ್ಟವನ್ನ ಪರಿಹರಿಸುವನು ಎಂದು ಶಿವನು ಅಭಯ ಕೊಟ್ಟನು. ದೇವತೆಗಳೆಲ್ಲ ಅಲ್ಲಿ ನೆಲೆ ನಿಂತರು. ಶೂರಪದ್ಮನ ತಂಗಿ ಅಜಮುಖಿ ಶಚಿದೇವಿಯು ಎಲ್ಲಿದ್ದಾಳೆ ಎಂದು ತಾನು ಕಂಡು ಹಿಡಿಯುತ್ತೇನೆ ಎಂದು ಅಣ್ಣನಿಗೆ ಹೇಳಿ ಅವನ ಅಪ್ಪಣೆ ಪಡೆದು ಹೊರಟಳು. ಬುದ್ಧಿವಂತಿಕೆಯಿಂದ ಕಂಡು ಹಿಡಿದಳು. ದೇವತೆಯಂತೆ ವೇಷ ಮರೆಸಿಕೊಂಡು ಶಚೀದೇವಿಯನ್ನ ಮಾತನಾಡಿಸಿದಳು. ನನ್ನ ಜೊತೆಗೆ ಬಾ, ಶೂರಪದ್ಮನ ಅರಮನೆಗೆ ಹೋಗೋಣ, ಅಲ್ಲಿ ಸುಖವಾಗಿ ಇರುವೆಂದು ಹೇಳಿದಳು. ಶಚೀದೇವಿ ಒಪ್ಪಲಿಲ್ಲ. ಅಜಮುಖಿ ಅವಳನ್ನ ಹೆದರಿಸಿದಳು. ಶಚೀದೇವಿಯನ್ನು ಕಾಯುತ್ತಿದ್ದವರು ಅಜಮುಖಿಯನ್ನ ಹಿಡಿದು ಅವಳ ಕೈಗಳನ್ನ ಕತ್ತರಿಸಿದರು. ಅವಳು ಅರಚಿಕೊಂಡು ಅಬ್ಬರಿಸುತ್ತಾ ಅಣ್ಣನ ಬಳಿಗೆ ಓಡಿ ಹೋದಳು. ತಂಗಿಯ ದುರವಸ್ಥೆಯನ್ನು ನೋಡಿ ಶೂರಪದ್ಮನಿಗೆ ಬಹಳ ದುಃಖವಾಯಿತು. ಸಹಿಸಲಾರದೆ ಕೋಪ ಬಂತು. ಈ ದೇವತೆಗಳಿಗೆ ಬುದ್ಧಿ ಕಲಿಸುತ್ತೇನೆ, ನಿನಗಾದ ಅಪಮಾನಕ್ಕೆ ಅವರಿಗೆ ಶಾಸ್ತಿ ಮಾಡುತ್ತೇನೆ ಎಂದು ಗುಡುಗಿದ. ದೇವತೆಗಳನ್ನು ಹಿಡಿದು ಹಿಂಸಿಸಿದ. ಸೆರೆಮನೆಗೆ ನುಗ್ಗಿದ. ಶಿಕಾಶವನಕ್ಕೆ ಬಂದು ಇಂದ್ರನನ್ನು ಶಚೀದೇವಿಯನ್ನು ಹುಡುಕಿದ. ಆದರೆ ಅವರು ಕಾಣಲಿಲ್ಲ. ದೇವತೆಗಳಿಗೆ ಶಿವನು ಅಭಯ ಕೊಟ್ಟ ನಂತರ ಕಾರ್ತಿಕೇಯನನ್ನು ಕರೆಸಿದ. ಲೋಕದಲ್ಲಿ ಧರ್ಮವನ್ನ ನೆಲೆಗೊಳಿಸುವುದಕ್ಕಾಗಿ ರಾಕ್ಷಸರನ್ನೆಲ್ಲ ನಾಶ ಮಾಡುವಂತೆ ಆಜ್ಞೆ ಮಾಡಿದನು. ಕಾರ್ತಿಕೇಯನು ತಂದೆಯ ಆಜ್ಞೆಯನ್ನ ಶಿರಸಾವಹಿಸಿ ಪಾಲಿಸಿದನು. ತಾಯಿಯ ಆಶೀರ್ವಾದವನ್ನು ಪಡೆದು ದೇವತೆಗಳ ಸೈನ್ಯವನ್ನ ಕೂಡಿಸಿದ. ತರುವಾಯ ಶೂರಪದ್ಮನ ವೀರಮಹೇಂದ್ರ ನಗರವನ್ನ ಮುತ್ತಿಕ್ಕಲು ಸಿದ್ಧತೆಯಾಯಿತು. ಕಾರ್ತಿಕೇಯನ ಸೇನೆಯ ವೀರರಲ್ಲಿ ಒಬ್ಬನಾದ ವೀರಬಾಹು ಶೂರಪದ್ಮನಿಗೆ ನೀತಿಯನ್ನ ಸಾರುವುದಕ್ಕಾಗಿ ಹೊರಟವನನ್ನ ಮಾರ್ಗ ಮಧ್ಯೆ ತಡೆದ ರಾಕ್ಷಸರನ್ನ ಉರುಳಿಸಿ ಶೂರಪದ್ಮನ ಆಸ್ಥಾನಕ್ಕೆ ಬಂದ. ಎಲೇ ರಾಕ್ಷಸರಾಜನೇ, ತಾರಕನನ್ನ ಕೊಂದಿರುವ ಕಾರ್ತಿಕೇಯನ ಮುಂದೆ ನಿನ್ನ ಶೌರ್ಯ ನಡೆಯದು. ಎದುರಾದರೆ ನಿನ್ನನ್ನೇ ಅವನು ಕೊಲ್ಲುವನು. ಒಳ್ಳೆಯ ಮಾತಿನಿಂದ ದೇವತೆಗಳನ್ನ ಬಿಟ್ಟುಕೊಡು. ಲೋಕಕ್ಕೆ ಅನ್ಯಾಯ ಮಾಡದಿರು. ಅಧರ್ಮದಿಂದ ನಡೆಯುವುದಿಲ್ಲವೆಂದು ಭರವಸೆ ಕೊಟ್ಟು ಶರಣಾಗತನಾಗು ಎಂದನು. ಆದರೆ ದುಷ್ಟರು ನೀತಿ ಮಾತಿನಿಂದ ಬದಲಾಗುವರೇನು? ಖಂಡಿತವಾಗಿಯೂ ಇಲ್ಲ.
ವೀರಬಾಹುವಿನ ಹಿತವಚನ ಕೇಳಿದ ಶೂರಪದ್ಮನು ಕೆರಳಿ ಕೆಂಡವಾದ. ವೀರಬಾಹುವನ್ನ ಬಡಿದು ಕೊಲ್ಲಲು ತನ್ನ 1,000 ಸಂಖ್ಯೆಯ ಮೀಸಲು ಪಡೆಗೆ ಆಜ್ಞೆ ಮಾಡಿದನು. ವೀರಬಾಹು ಅವರೆಲ್ಲರನ್ನು ಕೊಂದು ಶೌರ್ಯವನ್ನ ಮೆರೆಸಿ ಹಿಂದಿರುಳಿದನು. ನಾಳೆ ಶೂರಪದ್ಮನನ್ನ ನಾನೇ ಕೊಲ್ಲುವೆನು ಎಂದು ಕಾರ್ತಿಕೇಯನು ನುಡಿದನು. ಪ್ರತಿಜ್ಞೆ ಮಾಡಿ ರಾತ್ರಿ ಕಳೆಯಿತು. ಪ್ರಾತಃ ಕಾಲದಲ್ಲಿ ಕಾರ್ತಿಕೇಯನು ದೇವತೆಗಳ ಮಹಾಸೈನ್ಯದೊಂದಿಗೆ ದಂಡಯಾತ್ರೆ ಕೈಗೊಂಡ. ದೇವಸೈನ್ಯವು ವೀರಮಹೇಂದ್ರ ನಗರವನ್ನ ಮುತ್ತಿತು. ಶೂರಪದ್ಮನು ಒಡ್ಡೋಲಗದಲ್ಲಿದ್ದ. ಆಗ ದೂತನೊಬ್ಬನು ಬಂದು ಕಾರ್ತಿಕೇಯನ ಸೈನ್ಯ ನಗರಕ್ಕೆ ಮುತ್ತಿಗೆ ಹಾಕಿದೆ ಎಂದು ತಿಳಿಸಿದ. ಘರ್ಜಿಸಿ ಆರ್ಭಟಿಸುತ್ತಾ, ಆಹಾ, ಹಸಿದು ಗರ್ಜಿಸುವ ಸಿಂಹದ ಬಾಯಿಗೆ ಬೀಳಲು ಕುರಿಹಿಂಡು ಬಂತೆ, ಒಳಿತಾಯಿತು, ಹೊರಡಿರಿ ಯುದ್ಧಕ್ಕೆ ಎಂದು ಶೂರಪದ್ಮನು ಹೇಳಿದ್ದೇ ತಡ. ಅವನ ತಮ್ಮಂದಿರು, ಮಕ್ಕಳು ಮತ್ತು ಇತರೆ ರಾಕ್ಷಸ ವೀರರು ಎದ್ದು ನಿಂತರು. ನಾಯಿಗಳನ್ನ ಗೆಲ್ಲಲು ಆನೆ ಏಕೆ? ಆ ದೇವತೆಗಳನ್ನ ಕೆಡವಿ ಹಾಕಲು ನಾನು ಸಾಕು, ನಾನೇ ಸಾಕು ಎಂದು ಒಬ್ಬೊಬ್ಬರಾಗಿ ಶೌರ್ಯದ ಮಾತುಗಳನ್ನಾಡಿದರು. ಶೂರಪದ್ಮನು ಅವರಿಗೆ ಅಪ್ಪಣೆ ಕೊಟ್ಟು ಯುದ್ಧಕ್ಕೆ ಕಳುಹಿಸಿದನು. ಭಾನುಕೋಪನು ಮುಂದಾಳಾಗಿ ಯುದ್ಧಕ್ಕೆ ಬಂದನು. ಅವನಿಗೆ ಎದುರಾಗಲು ಷಣ್ಮುಖನು ವೀರಬಾಹುವನ್ನ ನೇಮಿಸಿದನು. ಯುದ್ಧ ತೀವ್ರವಾಗಿ ನಡೆಯಿತು. ಮಂತ್ರ ಶಸ್ತ್ರಾಸ್ತ್ರಗಳು ಪ್ರಯೋಗಗೊಂಡವು. ಕೊನೆಗೆ ವೀರಬಾಹು ಶೂಲದಿಂದ ಭಾನುಕೋಪನನ್ನ ತಿವಿದು ಕೊಂದನು. ಸಹಸ್ರಾರು ರಾಕ್ಷಸರು ಮಡಿದರು. ಶೂರಪದ್ಮನ ಇತರೆ ಮಕ್ಕಳು, ತಮ್ಮಂದಿರು ಸತ್ತರು. ಇದೆಲ್ಲವನ್ನ ಕಂಡ ಶೂರಪದ್ಮನು ಕೆರಳಿ ಕೆಂಡವಾದ. ತನ್ನ ಸಹೋದರರು, ಮುದ್ದಿನ ಮಕ್ಕಳು, ನನ್ನ ಸೈನ್ಯವನ್ನ ತರಿದು ಹಾಕಿದ್ದು ಅವನೇ ತಾನೆ. ಆ ವೈರಿ ಕಾರ್ತಿಕೇಯನನ್ನ ಕೊಂದು ಬಿಡುವೆನೆಂದು ಹುಚ್ಚು ಧೈರ್ಯದಿಂದ ತಾನೇ ಯುದ್ಧಕ್ಕೆ ಹೊರಟ. ಅವರಿಬ್ಬರೊಂದಿಗೆ ಭೀಕರ ಯುದ್ಧವಾಯಿತು. ಕಾರ್ತಿಕೇಯನು ಅವನ ಬಾಣಗಳನ್ನ ಕತ್ತರಿಸಿದನು, ರಥವನ್ನ ಉರುಳಿಸಿದನು, ಕತ್ತಿಯನ್ನು ಸೆಳೆದುಕೊಂಡ. ಶೂರಪದ್ಮನು ಗದೆಯನ್ನ ಹಿಡಿಯಲು, ಎಲೋ ದುಷ್ಟ, ಅನ್ಯರ ಹೆಂಡತಿಯನ್ನ ಬಯಸುವ ನೀತಿಗೆಟ್ಟ ನಿನ್ನಲ್ಲಿ ಯಾವ ಆಯುಧವಿದ್ದರೇನು? ನೀತಿ ತಪ್ಪಿದವನನ್ನ ಜಯಲಕ್ಷ್ಮಿ ಒಲೆಯೋಳೆ ಎನ್ನುತ್ತಾ ಅವನ ಗದೆಯನ್ನ ಪುಡಿ ಪುಡಿ ಮಾಡಿದ. ಈ ಶೂರಪದ್ಮನು ಮಾಯಾಯುದ್ಧವನ್ನ ಪ್ರಾರಂಭಿಸಿದನು. ಬಹು ವಿಧವಾದ ಕ್ರೂರ ಜಂತುಗಳನ್ನು, ವಿಕಾರ ರೂಪದ ಅಸಂಖ್ಯಾತವಾದ ರಾಕ್ಷಸ ಭೂತ ಬೇತಾಳರನ್ನ ಮಾಯಾಂಕದಿಂದ ನಿರ್ಮಿಸಿದನು. ಕಾರ್ತಿಕೇಯನು ಬೆದರಲಿಲ್ಲ. ಶೂರಪದ್ಮನ ಮನಸ್ಸು ಯಾವ ಮಟ್ಟದಲ್ಲಿದೆ ಎಂದು ನೋಡುವುದಕ್ಕಾಗಿ ಕಾರ್ತಿಕೇಯನು ತನ್ನ ದಿವ್ಯ ಶಕ್ತಿಯಿಂದ ಅವನಿಗೆ ವಿಶ್ವರೂಪವನ್ನ ತೋರಿಸಿದನು. ಆಗ ಶೂರಪದ್ಮನು ಬೆರಗಾದ. ಆದರೂ ಅವನಲ್ಲಿ ಸಾತ್ವಿಕ ಭಾವನೆ ಬರಲಿಲ್ಲ, ಭಕ್ತಿ ಮೂಡಲಿಲ್ಲ. ಈ ಹುಡುಗ ನನ್ನಂತೆಯೇ ಮೋಡಿಯನ್ನು ಬಲ್ಲನು ಎಂದುಕೊಂಡ. ಆಗ ಕಾರ್ತಿಕೇಯನು, ಈ ರಕ್ಕಸನಿಗೆ ಧರ್ಮದ ವಿಚಾರದಲ್ಲಿ ಪ್ರೀತಿ ಇಲ್ಲ, ಇನ್ನು ಜ್ಞಾನದಲ್ಲಿ ಮನಸ್ಸಿಲ್ಲ, ನೀತಿ ಇವನಿಗೆ ಕಹಿ, ಇವನಲ್ಲಿ ಭಕ್ತಿ ಮೂಡದು, ಸೌಮ್ಯದಿಂದ ವರ್ತಿಸಿ ಪ್ರಯೋಜನವಿಲ್ಲ, ಇವನನ್ನು ಕೊಂದು ಲೋಕವನ್ನ ಉದ್ಧರಿಸುವುದೇ ಅಂತಿಮ ಎಂದು ತೀರ್ಮಾನಿಸಿದನು. ಕಾರ್ತಿಕೇಯನು ತನ್ನ ಅದ್ಭುತವಾದ ಶಕ್ತಿ ಆಯುಧವನ್ನ ಶೂರಪದ್ಮನ ಮೇಲೆ ಪ್ರಯೋಗಿಸಿದನು. ಅದು ಬೆಂಕಿಯನ್ನು ಕಾರುತ್ತಾ ಶೂರಪದ್ಮನ ತಲೆಯನ್ನ ಕತ್ತರಿಸಿ ಹಿಂದಕ್ಕೆ ಬಂದು ಕಾರ್ತಿಕೇಯನ ಕೈ ಸೇರಿತು. ಉಳಿದ ರಾಕ್ಷಸರು ಓಡಿದರು. ದೇವತೆಗಳು ಹೂವಿನ ಮಳೆ ಸುರಿಸಿದರು. ಕಾರ್ತಿಕೇಯನು ರಾಕ್ಷಸರ ವಧೆಗೆ ನೆರವಾದ ದೇವತೆಗಳನ್ನ ಮನ್ನಿಸಿದ. ಶೂರಪದ್ಮನ ಸೆರೆಮನೆಯಲ್ಲಿದ್ದ ದೇವತೆಗಳನ್ನು ಬಿಡಿಸಿದನು. ರಾಕ್ಷಸರು ದೇವಲೋಕದಿಂದಲೂ ಇತರೆ ಕಡೆಗಳಿಂದಲೂ ಅನ್ಯಾಯವಾಗಿ ತಂದ ಸಂಪತ್ತನ್ನ ಅಲ್ಲಲ್ಲಿಗೆ ಹಿಂದಿರುಗಿಸಲು ಏರ್ಪಾಡಿಸಿದನು. ರಾಕ್ಷಸರು ಸುಟ್ಟು ಹಾಕಿದ, ಮುರಿದು ಕೆಡವಿದ ಮನೆಗಳನ್ನು, ನಗರ ಉದ್ಯಾನಗಳನ್ನ ವಿಶ್ವಕರ್ಮನ ಮೂಲಕ ಪುನಃ ನಿರ್ಮಾಣ ಮಾಡಿಸಿದ. ಇಂದ್ರನನ್ನು ದೇವಪಟ್ಟದಲ್ಲಿ ಸುಭದ್ರವಾಗಿ ನೆಲೆಗೊಳಿಸಿದ. ಎಲ್ಲರೂ ಸುಖ ಶಾಂತಿಗಳಿಂದ, ಸಮೃದ್ಧಿಯಿಂದ, ಸದ್ಗುಣ ಸದಾಚಾರಗಳಿಂದ ಬಾಳುವಂತೆ ಮಾಡಿದ. ತನ್ನ ನೆಲೆಯನ್ನು ಸೇರಿ ಲೋಕ ಕಲ್ಯಾಣವನ್ನೇ ಯೋಚಿಸುತ್ತಾ ಮೆರೆದನು. ಶಿವನು ಕುಮಾರನನ್ನ ಮೆಚ್ಚಿ ಕೊಂಡಾಡಿದನು. ಹೀಗೆ ಲೋಕ ಕಲ್ಯಾಣಕ್ಕಾಗಿ ಶಿವನೇ ತನ್ನ ಮಗನನ್ನ ಹರಸಿ ತ್ರಿಲೋಕಗಳನ್ನ ರಕ್ಷಿಸಿದನಲ್ಲದೆ ಧರ್ಮವನ್ನ ಸರ್ವಕಾಲದಲ್ಲೂ ಕಾಪಾಡುವ ಅಭಯವನ್ನ ನೀಡಿದ್ದ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.